ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದಲ್ಲಿ ರಿಲೀಫ್ ಕೊಟ್ಟಿದೆ ಇವತ್ತು ಹೈಕೋರ್ಟ್. ಯಾಕಂದ್ರೆ ಏನಾಗುತ್ತೆ ಅನ್ನುವಂತಹ ಟೆನ್ಷನ್ ಕೂಡ ಇತ್ತು ಅವರಲ್ಲೂ ಕೂಡ. ಹಾಗಾಗಿ ಈ ತೀರ್ಪು ಏನಿದೆ ಇದು ರಾಜಕೀಯವಾಗಿ ಮತ್ತಷ್ಟು ಬಲ ತುಂಬಿದೆ. ಕಳೆಗುಂದಿದ್ದಂತಹ ಸಿದ್ದರಾಮಯ್ಯ ಅವರಿಗೆ ಹೊಸ ಚೈತನ್ಯ ಕೊಟ್ಟಿದೆ ಈಗ ಬಂದಿರುವಂತಹ ಹೈಕೋರ್ಟ್ನ ತೀರ್ಪು. ಮೂಡಾ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾನಸಿಕವಾಗಿ ಕುಗ್ಗಿದ್ರು. ಸದ್ಯ ಸಿಬಿಐ ತನಿಖೆಯ ತೂಗುಗತ್ತಿಯಿಂದ ಪಾರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯಾಕಂದ್ರೆ ಏನಾಗುತ್ತೋ ಅನ್ನುವಂತಹ ಟೆನ್ಷನ್ ಅಂತೂ ಬಹಳಷ್ಟಿತ್ತು. ಲೋಕಾಯುಕ್ತವೇ ತನಿಖೆಯನ್ನ ನಡೆಸಲಿ ಅಂತ ಹೈಕೋರ್ಟ್ ಹೇಳಿರೋದ್ರಿಂದ, ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿದೆ ಅಂತ ಹೇಳಿ ಹೈಕೋರ್ಟ್ ಹೇಳಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರು ದೊಡ್ಡ ಮಟ್ಟದ ಸಂಕಷ್ಟದಿಂದ ಈಗ ಪಾರಾಗಿದ್ದಾರೆ. ರಾಜಕೀಯವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ದೊಡ್ಡ ಮಟ್ಟದ ಬೂಸ್ಟರ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಗಮನಿಸ್ತಾ ಇದ್ದೀವಿ ಕಳೆದ ಕೆಲ ತಿಂಗಳುಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಅದೆಲ್ಲದರ ನಡುವೆ ಈ ಮೂಡಾ ಕೇಸ್ ಏನಿದೆ, ಕಳೆದ ಕೆಲವೊಂದಿಷ್ಟು ತಿಂಗಳುಗಳಿಂದ ಸಿಎಂ ಸಿದ್ದರಾಮಯ್ಯ ಅವರು ಮಾನಸಿಕವಾಗಿ ಬಹಳಷ್ಟು ಕುಗ್ಗು ಹೋಗಿದ್ದಾರೆ. ಅದೆಲ್ಲದರ ನಡುವೆ ಈಗ ಬಂದಿರುವಂತಹ ತೀರ್ಪಿದೆಯಲ್ಲ, ಇದು ಅವರಿಗೆ ದೊಡ್ಡ ಮಟ್ಟದಲ್ಲಿ ಬೂಸ್ಟರ್ ಅಂತಾನೆ ಹೇಳಬಹುದು. ಇವತ್ತು ಖಂಡಿತ ಬ್ಯಾಡ್ ಫ್ರೈಡೆ ಅಂತೂ ಅಲ್ವೇ ಅಲ್ಲ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಇವತ್ತು ಗುಡ್ ಫ್ರೈಡೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಇವತ್ತು ಖಂಡಿತ ಗುಡ್ ಫ್ರೈಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಯಾಕಂದ್ರೆ ಏನಾಗುತ್ತೋ ಅನ್ನುವಂತಹ ಟೆನ್ಷನ್ನು, ಮತ್ತೊಂದು ಕಡೆ ಇನ್ ಕೇಸ್ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದರೂ ತೀರ್ಪು ಬಂದರೆ ಅವರ ರಾಜಕೀಯ ಜೀವನಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳಿತ್ತು. ಆದರೆ ಈಗ ಅವರ ಪರ ತೀರ್ಪು ಬಂದಿರೋದ್ರಿಂದ ಮುಂಬರುವಂತಹ ದಿನಗಳಲ್ಲಿ ಇನ್ನೂ ಏನೆಲ್ಲ ರಾಜಕೀಯವಾಗಿ ಪ್ಲಸ್ ಆಗಬಹುದು ಅಂತ ಹೇಳಿ ರಾಘವೇಂದ್ರ. ಪೂರ್ಣಿಮಾ, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ದೊಡ್ಡ ಮಟ್ಟದ ಬಿಗ್ ರಿಲೀಫ್ ಈಗ ಸಿಕ್ಕಿರ್ತಕ್ಕಂಥದ್ದು. ಯಾಕಂದ್ರೆ ಸಿಬಿಐ ತನಿಖೆಗೆ ವಹಿಸ್ಬೇಕಂತ ಹೇಳ್ಬಿಟ್ಟು ಧಾರವಾಡ ಹೈಕೋರ್ಟ್ ನಲ್ಲಿ ಒಂದು ರಿಟ್ ಪಿಟಿಷನ್ ಅನ್ನ ಸಹ ಹಾಕಿದ್ರು. ರಿಟ್ ಪಿಟಿಷನ್ ನ ಅರ್ಜಿ ವಿಚಾರಣೆ ಮಾಡಿದಂತ ಕೋರ್ಟ್ ಇವತ್ತು ಸಿಬಿಐಗೆ ವಹಿಸೋದನ್ನ ಇವತ್ತು ನಕಾರ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಲೋಕಾಯುಕ್ತ ಸಂಸ್ಥೆ ಏನಿದೆ ಅದು ಸ್ವಾಯತ್ತ ಸಂಸ್ಥೆ, ಅದೇ ತನಿಖೆಯನ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಟೆನ್ಷನ್, ಸಾಕಷ್ಟು ಒತ್ತಡದಲ್ಲಿದ್ದಂತಹ ಸಿಎಂ ಅವ್ರಿಗೆ ಒಂಥರ ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ತಮ್ಮ ಕೆಲಸವನ್ನ ತಮ್ಮ ಪಾಡಿಗೆ ಈಗ ಕೆಲಸವನ್ನ ಸಿಎಂ ಮಾಡ್ಕೋಬಹುದು. ಯಾಕಂದ್ರೆ ಲೋಕಾಯುಕ್ತ ಸಂಸ್ಥೆ ಈಗಾಗಲೇ ತನಿಖೆಯನ್ನು ನಡೆಸ್ತದೆ, ವರದಿಯನ್ನು ಸಹ ಸಬ್ಮಿಟ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಿಬಿಐಗೆ ವಹಿಸುವ ಅವಶ್ಯಕತೆ ಇಲ್ಲ, ಲೋಕಾಯುಕ್ತನೇ ತನಿಖೆ ನಡೆಸೋದ್ರಿಂದ ಲೋಕಾಯುಕ್ತ ಸಂಸ್ಥೆ ಒಂದು ಸ್ವತಂತ್ರ ಸಂಸ್ಥೆ ಆಗಿದೆ. ಹೀಗಾಗಿ ಅದೇ ಸಂಸ್ಥೆ ಈಗ ತನಿಖೆಯನ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು ಸಹ ಹೈಕೋರ್ಟ್ ತಮ್ಮ ಒಪಿನಿಯನ್ ಸಹ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಸಿಬಿಐ ತನಿಖೆಯಿಂದ ಈಗ ಸಿದ್ದರಾಮಯ್ಯ ಅವರು ಪಾರಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಒಂಥರ ಗುಡ್ ಫ್ರೈಡೆ ಅಂತಾನೆ ಹೇಳ್ಬೋದು. ಪೂರ್ಣಿಮಾ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಗಮನಿಸ್ತಾ ಇದ್ವಿ ರಾಜ್ಯ ರಾಜಕೀಯದಲ್ಲಿ ಕಳೆದ ಕೆಲ ತಿಂಗಳುಗಳಿಂದ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೇನೆ ಕುತ್ತು ಬರುವಂತಹ ಸಾಧ್ಯತೆಗಳು ಕೂಡ ಇತ್ತು. ಈ ಮೂಡಾ ಕೇಸನ್ನು ಇಟ್ಕೊಂಡು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ, ಅದರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಕೂಡ ಮಾಡಿದ್ದು. ಮೈಸೂರಿನವರೆಗೂ ಕೂಡ ಪಾದಯಾತ್ರೆ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿ. ಆದರೆ ಪಟ್ಟು ಬಿಡದಂತಹ ಸಿದ್ದರಾಮಯ್ಯ ಅವರು ಕಾನೂನಿನ ಮೇಲೆ ನಂಬಿಕೆ ಇದೆ, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಇಲ್ಲವೇ ಇಲ್ಲ, ನಾನು ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಹೇಳಿ ಕಡ್ಡಿ ತುಂಡಾಗೋ ರೀತಿಯಲ್ಲೂ ಕೂಡ ಹೇಳಿದರು. ಅದರಂತೆ ಈಗ ಬಂದಿರುವಂತಹ ತೀರ್ಪಿದೆಯಲ್ಲ, ಇದು ರಾಜಕೀಯವಾಗೂ ಕೂಡ ಸಿದ್ದರಾಮಯ್ಯ ಅವರು ಮತ್ತಷ್ಟು ಗಟ್ಟಿಯಾಗೋದಕ್ಕೆ, ಮತ್ತಷ್ಟು ನೆಲೆ ಕಂಡುಕೊಳ್ಳೋದಕ್ಕೆ ಈ ತೀರ್ಪು ದೊಡ್ಡ ಮಟ್ಟದಲ್ಲಿ ಸಹಕಾರಿ ಆಗುತ್ತೆ ಅಂತಲೇ ಹೇಳಲಾಗತ್ತೆ. ಯಾಕಂದರೆ ಈ ತೀರ್ಪು ಏನಾದರೂ ವಿರುದ್ಧವಾಗಿ ಸಿಬಿಐಗೆ ಏನಾದರೂ ಕೊಟ್ಟಿದ್ರೆ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗ್ತಾ ಇತ್ತು. ವಿಪಕ್ಷಗಳಿಗೆ ಮತ್ತಷ್ಟು ಆಹಾರ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇರಲಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಕುಳಿತುಕೊಡ್ತಾ ಇದ್ರು ಬಿಜೆಪಿ. ಆದರೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಪರ ತೀರ್ಪು ಬಂದಿರೋದ್ರಿಂದ ಸಿದ್ದರಾಮಯ್ಯ ಅವರು ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಮತ್ತೆ ನಿರಾಳರಾಗಿದ್ದಾರೆ. ಇಷ್ಟು ದಿನ ಒಂದಷ್ಟು ಟೆನ್ಷನ್ನಲ್ಲಿದ್ದರು. ಮೂಡಾ ಕೇಸ್ ವಿಚಾರ ಯಾವಾಗ ಮುನ್ನೆಲೆಗೆ ಬಂತೋ ಸಿದ್ದರಾಮಯ್ಯ ಅವರು ಬಹಳಷ್ಟು ಟೆನ್ಷನ್ನಲ್ಲಿದ್ದರು. ಮತ್ತೊಂದು ಕಡೆ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿ ಸಲ್ಲಿಸಿದಂತಹ ಟೈಮಲ್ಲಿ ವಾದ ಪ್ರತಿವಾದಗಳಾದಂತಹ ಟೈಮಲ್ಲಿ, ಅದರ ಜೊತೆಗೆ ಇವತ್ತು ತೀರ್ಪು ಇದೆ ಅಂದಾಗಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಎಲ್ಲೋ ಒಂದು ಕಡೆ ಢವಢವ ಶುರುವಾಗಿತ್ತು. ಯಾಕಂದರೆ ಇದು ಸಿದ್ದರಾಮಯ್ಯ ಅವರ ಭವಿಷ್ಯದ ಪ್ರಶ್ನೆ. ಹಾಗಾಗಿ ಎಲ್ಲಿ ಏನಾಗುತ್ತೋ ಅಂತ ಹೇಳಿ ಅದೆಲ್ಲದಕ್ಕೂ ಈಗ ದೊಡ್ಡ ಮಟ್ಟದಲ್ಲಿ ರಿಲೀಫ್ ಕೊಟ್ಟಿದೆ ಧಾರವಾಡ ಹೈಕೋರ್ಟ್ ಪೀಠದಿಂದ ಮಹತ್ವದ ಆದಂತಹ ಆದೇಶ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸಿಬಿಐಗೆ ಈ ಕೇಸನ್ನು ಕೊಡೋದು ಬೇಡ. ಈಗೇನು ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ ಆ ಲೋಕಾಯುಕ್ತ ತನಿಖೆನೇ ಕಂಟಿನ್ಯೂ ಆಗಲಿ ಅಂತ ಹೇಳಿರೋದು.
ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ನಿರಾಳರಾಗಿದ್ದಾರೆ. ಬಟ್ ಮುಂಬರುವಂಥ ದಿನಗಳಲ್ಲಿ ಒಂದಿಷ್ಟು ಕಾನೂನು ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ದೂರುದಾರರು ಈಗ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಅಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ, ಯಾವ ರೀತಿ ವಾದ ಪ್ರತಿವಾದಗಳನ್ನು ಆಲಿಸುತ್ತೆ, ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅದು ಮುಂದುವರೆದಂತಹ ಭಾಗ. ಸದ್ಯಕ್ಕಂತೂ ಈ ಮೂಡಾ ಕೇಸ್ ಏನಿದೆ ಆ ಒಂದು ತೂಗುಗತ್ತಿ, CBI ತನಿಖೆಯ ತೂಗುಗತ್ತಿಯಿಂದ ಸದ್ಯಕ್ಕಂತೂ ಸಿಎಂ ಸಿದ್ದರಾಮಯ್ಯ ಅವರು ಪಾರಾಗಿದ್ದಾರೆ. ಸದ್ಯಕ್ಕಂತೂ ರಿಲೀಫ್ ಆಗಿದ್ದಾರೆ. ಏನು ಒಂದಷ್ಟು ಆಹಾರ ಆಗಿದ್ರು ವಿಪಕ್ಷಗಳಿಗೆ ಈ ಮೂಡಾ ಕೇಸನ್ನು ಇಟ್ಕೊಂಡು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ರು. ಇಲ್ಲ ನಾನಿನ್ನೂ ಗಟ್ಟಿಯಾಗಿದ್ದೀನಿ, ರಾಜಕೀಯವಾಗಿ ಮತ್ತೊಂದಿಷ್ಟು ಪ್ಲಸ್ ಆಗಿದೆ ಹೊರತು ಸಿದ್ದರಾಮಯ್ಯ ಅವರಿಗೆ ಈ ಮೂಡಾ ಕೇಸು ಮೈನಸ್ ಅಂತೂ ಅಲ್ಲ ಇವತ್ತು ಬಂದಿರುವಂತಹ ಒಂದು ತೀರ್ಪು. ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿ ಕಾನೂನು ಕಂಟಕ ಎದುರಾಗಬಹುದು, ಅದರಿಂದ ಯಾವ ರೀತಿ ಪಾರಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಸಂಸದರಾದಂತಹ VS ಉಗ್ರಪ್ಪ ಸರ್ ಇದ್ದಾರೆ. ಸರ್ ನಮಸ್ತೆ ಸರ್. ತಮಗೆ ನಮಸ್ಕಾರಮ್ಮ ಸರ್. ಬಹಳ ಖುಷಿ ವಿಚಾರ ತಮಗೆ. ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ಟೆನ್ಷನ್ ಇತ್ತು, ಇವತ್ತು ಅಲ್ಲಿಂದ ಪಾರಾಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿ ವಜಾ ಆಗಿದೆ ಸರ್. ನೀವೀಗ ರಾಜಕೀಯದ ವಿಚಾರವಾಗಿ ಮಾತನಾಡ್ತಾ ಹೋಗೋಣ ಸರ್. ಈಗ ಅರ್ಜಿ ವಜಾ ಆಗಿದೆ. ರಾಜಕೀಯವಾಗಿ ಸಿದ್ದರಾಮಯ್ಯ ಅವರಿಗೆ ಈಗ ಅರ್ಜಿ ವಜಾ ಆಗಿರೋದು ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ ಅಂತ ಹೇಳಿ ಸರ್. ನೋಡಿ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದು, ಈ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಸಹ ಗೊತ್ತಿರತಕ್ಕಂಥ ವಿಚಾರ. ಇದೊಂಥರ ರಾಜಕೀಯವಾಗಿ ಸೃಷ್ಟಿ ಆದಂತ ಒಂದು ಸಮಸ್ಯೆ. ಈ ಸಮಸ್ಯೆಗೆ ನೆಲದ ಕಾನೂನಿನ ಅಡಿಯಲ್ಲಿ ಇವತ್ತು ನ್ಯಾಯಾಲಯ ಇವತ್ತಿಗೂ ಸಹ ಯಾಕೆ ನ್ಯಾಯಾಲಯಗಳ ಬಗ್ಗೆ ನಂಬಿಕೆ ಇರುತ್ತೆ ಅಂತಂದ್ರೆ, ಸೊ ಇಂಥ ಕ್ರೂಷಿಯಲ್ ಸಂದರ್ಭದಲ್ಲೂ ಸಹ ಕಾನೂನಾತ್ಮಕವಾಗಿ ನ್ಯಾಯಾಲಯಗಳು ನಡ್ಕೊಳ್ತವೆ ಅನ್ನುವಂಥ ದೃಷ್ಟಿಯಿಂದ ಜನರಿಗೆ ಇವತ್ತಿಗೂ ಸಹ ನ್ಯಾಯಾಲಯ ವ್ಯವಸ್ಥೆ ಬಗ್ಗೆ ನಂಬಿಕೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಸಿದ್ದರಾಮಯ್ಯನವರ ವಿಚಾರ ಏನ್ ಮೂಡಾ ಇಶ್ಯೂ ಇದೆ, ಇದನ್ನ ಈಗಾಗಲೇ ಲೋಕಾಯುಕ್ತರ ತನಿಖೆ ಒಂದು ಕಡೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಮತ್ತೆ ಅದನ್ನ CBIಗೆ ಕೊಡ್ಬೇಕು ಅನ್ನುವಂತ ವಾದ ಏನು ಮಂಡನೆ ಮಾಡಿದ್ರು ಬಿಜೆಪಿನವರ ಪ್ರೇರಣೆಯಿಂದ ಸ್ನೇಹಮಯಿ ಕೃಷ್ಣ ಇನ್ನಿತರರು. ಸೊ ಅದನ್ನ ಇವತ್ತು ನ್ಯಾಯಾಲಯ ತಿರಸ್ಕರಿಸಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಷಯ. ಮತ್ತೆ ಯಾಕಂದ್ರೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಜನತೆ ಮುಂದೆ ಸ್ಪಷ್ಟವಾಗಿ ಅವರ ನಿಲುವು ಸ್ಪಷ್ಟ ಆಗಿದೆ. ಅವರು ಯಾವುದೇ ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಸಿದ್ದರಾಮಯ್ಯನವರು ಮತ್ತಷ್ಟು ಅವರ ವರ್ಚಸ್ಸನ್ನ ಬೆಳೆಸ್ಕೊಳ್ಳಿಕ್ಕೆ ಉಳಿಸ್ಕೊಳ್ಳಿಕ್ಕೆ ಇದು ಪೂರಕ ಆಗುತ್ತೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಅವರು ಸೊ ಅದಕ್ಕೋಸ್ಕರ ಇವತ್ತೇನು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಅವರ ವಿರುದ್ಧ ಯಾರೆಲ್ಲ ಮಾತನಾಡ್ತಾ ಇದ್ದಾರೆ ಈಗಲಾದ್ರೂ ರಿಯಲೈಸ್ ಮಾಡ್ಕೊಂಡು, ಸೊ ಈ ಸತ್ಯ ಸಂಗತಿಯನ್ನ ಅರ್ಥ ಮಾಡ್ಕೊಂಡು ಇನ್ನು ಮುಂದೇನಾದ್ರೂ ಈ ಇಶ್ಯೂ ಅನ್ನ ರಾಜಕೀಯವಾಗಿ ಬಳಸದೆ ಕೈ ಬಿಡತಕ್ಕಂಥದ್ದು ಸೂಕ್ತ ಅಂತ ಹೇಳಿ ನಾನಂತೂ ಭಾವಿಸ್ತೀನಿ. ಖಂಡಿತ ಉಗ್ರಪ್ಪ ಸರ್. ಮತ್ತೆ ನಾವು ಕೂಡ ಗಮನಿಸ್ತಾ ಇದ್ದೀವಿ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ನಲ್ಲಿ CM ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಒಂದಷ್ಟು ಹರಸಾಹಸಗಳಾಗ್ತಾ ಇದೆ. ಇನ್ನೇನು ರಿಸೈನ್ ಮಾಡೇ ಬಿಡ್ತಾರೆ ಅಂತಲೂ ಹೇಳಲಾಗ್ತಾ ಇತ್ತು. ಬಟ್ ಆ ಎಲ್ಲ ಗೊಂದಲಗಳು ಮತ್ತೆ ಕೆಲವೊಂದಿಷ್ಟು ಜನರ ಬಾಯಿ ಮುಚ್ಚಿಸುವಂತ ಕೆಲಸ ಆಗಿದೆ ಅಲ್ವಾ ಈಗ ಬಂದಿರುವಂತಹ ತೀರ್ಪು? ಏನ್ ಹೇಳ್ತೀರಾ ಸರ್? ನಾನು ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ. ನಾನು ಒಬ್ಬ ಪಕ್ಷದ ರಾಜ್ಯ ಉಪಾಧ್ಯಕ್ಷನಿದ್ದೇನೆ. ನನ್ನ ಜೀವನದಲ್ಲಿ ಪಕ್ಷನಿಷ್ಠೆಯನ್ನ ಸದಾ ಮೆರಿತಾ ಬಂದಿರತಕ್ಕಂಥವನು. ಹೈಕಮಾಂಡ್ ಈಗಾಗಲೇ ಈ ವಿಚಾರದ ಬಗ್ಗೆ ಮಾತನಾಡಬಾರದು ಅನ್ನುವಂತ ಸ್ಪಷ್ಟವಾದಂತ ಸಂದೇಶವನ್ನ ಕಾಂಗ್ರೆಸ್ಸಿನ ಎಲ್ಲ ನಾಯಕರಿಗೆ ಕಾರ್ಯಕರ್ತರಿಗೆ ಕೊಟ್ಟಿರ್ತಕ್ಕಂತ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ನಾನು ಸಾರ್ವಜನಿಕವಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಈಗ ಅದನ್ನ ಯಾವುದೇ ಮುಂದುವರಿಯುವಂಥದ್ದು ಬಿಡುವಂಥದ್ದು, ಸೊ ಮತ್ತೊಬ್ಬರನ್ನ ತರುವಂಥದ್ದು, ಮಗದೊಂದು ನಮ್ಮ ಜುರಿಸ್ಟಿಕ್ಷನ್ಗೆ ಸಂಬಂಧಪಟ್ಟಿದ್ದಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುವಂಥದ್ದು. ಹಾಗಾಗಿ ಇದನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡಿ, ಸೊ ಇದಕ್ಕೆ ಗೊಂದಲಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಯಾರಿಗೂ ಸಹ ಶೋಭೆ ತರ್ತಕ್ಕಂಥದ್ದಲ್ಲ. ಹಾಗಾಗಿ ಇದರ ಬಗ್ಗೆ ನಾನು ಏನೇನೋ ಸಹ ಮಾತನಾಡುತ್ತದೆ, ಇದೇನಿದ್ರು ಸಹ ಪಕ್ಷದ ಹೈಕಮಾಂಡ್ಗೆ ಸಂಬಂಧಪಟ್ಟಂತ ವಿಚಾರ ಅಂತೇಳಿ ನಾ ಭಾವಿಸ್ತೀನಿ. ಖಂಡಿತ ಖಂಡಿತ. ಉಗ್ರಪ್ಪ ಸರ್, ಮತ್ತೊಂದು ಕಡೆ ನೋಡಿ, ಈ ಮೂಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ಆರಂಭದಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ರು, ಇದರಲ್ಲಿ ನಂದೇನೂ ಕೂಡ ಪಾತ್ರ ಇಲ್ಲ, ಮತ್ತೆ ಒಂದಷ್ಟು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಯಿತು ಅಂತ ನಿಮಗೂ ಕೂಡ ಗೊತ್ತು. ಪಾದಯಾತ್ರೆ ಆಯಿತು, ಮೈಸೂರುವರೆಗೂ ದೊಡ್ಡ ಮಟ್ಟದ ಸಮಾವೇಶ ಆಯಿತು. ಅದು ಯಾವುದಕ್ಕೂ ಕೂಡ ಅಂಜಲಿಲ್ಲ, ಅಳಕ್ಲಿಲ್ಲ CM ಸಿದ್ದರಾಮಯ್ಯ ಅವರು. ನಾನು ಯಾಕೆ ರಾಜೀನಾಮೆ ಕೊಡಲಿ, ಈ ಆರೋಪದಿಂದ ಮುಕ್ತನಾಗ್ತೀನಿ ಅಂತಲೂ ಕೂಡ ಹೇಳ್ಕೊಂಡು ಬಂದರು.
ಎಲ್ಲೋ ಒಂದು ಕಡೆ ಆ ಕಾನ್ಫಿಡೆನ್ಸ್ ಅವರಲ್ಲಿ ಇತ್ತು ಅಂತ ಅನ್ಸುತ್ತೆ. ನೋಡಿ, ಯಾಕೆ ಅಂದ್ರೆ ಮನುಷ್ಯ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಅಳಕಿರುತ್ತೆ, ಯಾರಿಗೆ ತಪ್ಪು ಮಾಡಿರೋದಿಲ್ವೋ ಅವ್ರಿಗೆ ಸಹಜವಾಗಿ ಧೈರ್ಯ ಇರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ತಪ್ಪು ಮಾಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು, ನಾನು ಇದರಿಂದ ಹೊರಬರ್ತೇನೆ, ಕಾನೂನಿನ ಚೌಕಟ್ಟಿನಲ್ಲಿ ನನಗೆ ರಿಲೀಫ್ ಸಿಗುತ್ತೆ ಅನ್ನುವಂಥದ್ದು ಅವ್ರಿಗೆ ವಿಶ್ವಾಸ ಇತ್ತು. ಒಂದ್. ಎರಡನೇದು, ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಭಾರತೀಯ ಜನತಾ ಪಾರ್ಟಿಯವರಾಗ್ಲಿ JDS ನವರಾಗ್ಲಿ ಯಾವ ನೈತಿಕತೆಯಿಂದ ಸಿದ್ದರಾಮಯ್ಯನವ್ರ ಬಗ್ಗೆ ಈ ವಿಚಾರವಾಗಿ ಮಾತನಾಡ್ತಾರೆ ಅನ್ನೋದನ್ನ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಈಗ ನಿಮ್ಮ ಚಾನಲ್ ಅಲ್ಲೇ ಈ RTGS ಮೂಲಕ ಸುಮಾರು 29 ಕೋಟಿ, ಒಂದ್ಸಾರಿ 12 ಕೋಟಿ, ಇನ್ನೊಂದ್ಸಾರಿ 12 ಕೋಟಿ, ಇನ್ನೊಂದ್ಸಾರಿ 5 ಕೋಟಿ. ಸೊ ಯಾವ RTGS ಮೂಲಕ ಈ BDA ಹಗರಣದಲ್ಲಿ 666 ಕೋಟಿ. ಸೊ ಆ ರಾಮಲಿಂಗಂ ಕಂಪನಿಯ ಏನು ಮನೆಗಳನ್ನ ಕಟ್ತಕ್ಕಂತ ಅದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದಂತ ಸಂದರ್ಭದಲ್ಲಿ ಲಂಚ ತೆಗೆದುಕೊಂಡ್ರಲ್ಲ ಯಡಿಯೂರಪ್ಪನವ್ರ ಮಗ, ಈಗ ಯಾರು ವಿಜಯೇಂದ್ರ ಇದ್ದಾರೆ, ಬಹುಶಃ ವಿಜಯೇಂದ್ರ ಅವರ ವಿರುದ್ಧ ಇರುವಂತ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಈ ವಿಚಾರ ಯಾಕೆ ಮಾತನಾಡ್ತಾ ಇಲ್ಲ ಅನ್ನೋದು ನನ್ಗೆ ಈಗ್ಲೂ ಅರ್ಥ ಆಗ್ತಾ ಇಲ್ಲ. ಸೊ ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಅಥವಾ ನಿಂಬಾವಳಿ ಇರ್ಬೋದು, ಮತ್ತೊಬ್ರು ಇರ್ಬೋದು, ಇದು ಸ್ಪಷ್ಟ ಇದೆ. ಅಲ್ಲಿ RTGS ಮೂಲಕ ಬ್ಯಾಂಕ್ನ ಮೂಲಕ ತಗೊಳ್ತಾರೆ. ಇದಕ್ಕೆ ಅಂತದ್ದು ಡಮ್ ಕಲ್ಕತ್ತಾಗ ಹೋಗುತ್ತೆ, ಅಲ್ಲಿ 7 ಕಂಪನಿಗಳ ಹೆಸರುಗಳಿಗೆ ಹೋಗುತ್ತೆ. ನಾವೇ ಆ ಬಗ್ಗೆ ವಿಸ್ತೃತವಾದಂತ ವರದಿ ಪ್ರಸಾರ ಮಾಡಿತ್ತು ಪವರ್ ಟಿವಿ. ಅದನ್ನು ನೀವೇ ಪ್ರಸಾರ ಮಾಡಿದ್ರಿ. ಈಗಾಗಲೇ ಲೋಕಾಯುಕ್ತರ ಮುಂದೆ ಕೇಸ್ ಇದೆ. ಮೊನ್ನೆ ತಾನೇ ನಾನು 3 hours ನನ್ನ ಎವಿಡೆನ್ಸ್ ಅನ್ನ ಲೋಕಾಯುಕ್ತ ಪೊಲೀಸ್ ಮುಂದೆ ನನ್ನನಿಗೂ ಸಮನ್ ಮಾಡಿದ್ರು, ಹೋಗಿ ಕೊಟ್ಟು ಬಂದಿದ್ದೇನೆ. ಇದು ಕ್ಲಿಯರ್ ಕೇಸ್. ಎಲ್ಲಿ ಎಷ್ಟು ಸ್ವಜನ ಪಕ್ಷಪಾತ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಒಳಗಡೆ ವೈಲೇಷನ್ ಮಾಡಿರ್ತಕ್ಕಂಥದ್ದು, ಮನಿ ಲ್ಯಾಂಡ್ರಿಂಗ್ ಇರ್ಬೋದು, ಎಲ್ಲವನ್ನೂ ಸಹ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿರುವಂತ ಯಡಿಯೂರಪ್ಪನ ಕುಟುಂಬದವರು ಯಾವ ಮುಖ ಇಟ್ಕೊಂಡು ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡ್ತಾರೆ ನನಗಂತೂ ಅರ್ಥ ಆಗ್ತಲ್ಲ. ಅದೇ ರೀತಿಯಲ್ಲಿ ಕುಮಾರಸ್ವಾಮಿ ಅಲ್ಲ, ನೀವು ಹೋರಾಟ ಮಾಡ್ಬೋದಲ್ಲ ಸರ್, ಕಾಂಗ್ರೆಸ್ ಆ ಬಗ್ಗೆ ಹೋರಾಟ ಮಾಡ್ಬೋದಲ್ಲ. ಅಲ್ಲ, ಇದನ್ನು ಈಗಾಗಲೇ ಹೋರಾಟ ಮಾಡಿ ಸದನದ ಹೊರಗಡೆ ಕಾಂಗ್ರೆಸ್ನಿಂದ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು, ನಾವುಗಳೆಲ್ಲ ಸೇರಿ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸೊ ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡಿದ್ವಿ. ಅದೇ ರೀತಿಯಲ್ಲಿ ಇನ್ನೊಂದನ್ನ ಆಡ್ ಮಾಡ್ಲಿಕ್ಕೆ ಬಯಸ್ತೀನಿ. JDS ನವರು ಹಲೋ ಮಾತಾಡಿ ಉಗ್ರಪ್ಪ ಸರ್. JDS ನವರು ಈಗ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳಿದ್ದಾರೆ. ಅವರ ಜಮೀನಿನ ಬಗ್ಗೆ ಈಗ ಹೈಕೋರ್ಟ್ ನಲ್ಲಿ ಸುಮಾರು 12 ಎಕರೆ ಕಾನೂನು ಬಾಹಿರವಾಗಿ ಸರ್ಕಾರದ ಜಮೀನನ್ನ ಕಬಳಿಸಿದ್ದಾರೆ. ಅಲ್ಲ, ಅವರು ಅದನ್ನೇ ಹೇಳ್ತಾರೆ ಸರ್. ಈಗ ಬೇರೆ ಪಕ್ಷದವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವ್ ಈ ರೀತಿ ಮಾಡಿಲ್ಲ, ಕಾನೂನು ಹೋರಾಟ ಮಾಡ್ತೀವಿ, ನೋಡೋಣ ಅನ್ನೋದು ಎಲ್ಲರೂ ಕೂಡ ಅದನ್ನೇ ಹೇಳೋದು. ನೋಡೋಣ ಸರ್, ಈಗಂತೂ CM ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸೊ ಇದು ಒಂದ್ ರೀತಿಯಲ್ಲಿ ಅವ್ರ ರಾಜಕೀಯ. ಹಾ ಸರ್, ಹೇಳಿ ಸರ್. ಒಂದು ಪಾಯಿಂಟ್ ಅನ್ನ ಆಡ್ ಮಾಡುತ್ತೇನೆ. ಸಿದ್ದರಾಮಯ್ಯನವರಿಗೆ ಕೋರ್ಟ್ ನಿಂದ ರಿಲೀಫ್ ಸಿಕ್ಕಿದೆ, ಯಾಕಂದ್ರೆ ಅವ್ರೇನೋ ಮಾಡಿಲ್ಲ. ಆದ್ರೆ JDS ನವರಿಗೆ ಮತ್ತು BJP-ನವರಿಗೆ ಕೋರ್ಟ್ ನಿಂದ ಕ್ರಮ ಜರುಗಿಸಬೇಕು ಅಂತ ಹೇಳಿ ಈಗ ಯಡಿಯೂರಪ್ಪನವ್ರ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಬಂತು, ಸುಪ್ರೀಂ ಕೋರ್ಟ್ ತನಿಖೆ ಆಗ್ಲಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ಅವರು ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದಾರೆ. ದಟ್ ಇಸ್ ದ ಡಿಫರೆನ್ಸ್. ಆಯ್ತು ಸರ್ ಉಗ್ರಪ್ಪ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಮೊದಲ ಹಂತದ ಕಾನೂನು ಹೋರಾಟದಲ್ಲಿ CM ಈಗ ಸೇಫ್ ಆಗಿದ್ದಾರೆ. ಲೋಕಾಯುಕ್ತ ತನಿಖಾ ವರದಿಗಿದ್ದ ತಡೆಯಾಜ್ಞೆ ತೆರವಾಗಿದೆ. ಲೋಕಾಯುಕ್ತ ವರದಿ ಸಲ್ಲಿಕೆಗೆ ತಡೆಯಾಜ್ಞೆ ನೀಡಿದ್ದ ಕೋರ್ಟ್. ಮೊದಲ ಹಂತದಲ್ಲಿ ಜಯ ಸಿಕ್ಕಿರೋದು. CBIಗೆ ಕೋರಿದಂತಹ ಅರ್ಜಿ ವಜಾ ಆದಂತಹ ಹಿನ್ನೆಲೆ ತಡೆಯಾಜ್ಞೆ ತೆರವಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿ ಸಲ್ಲಿಸಲಿರುವ ಲೋಕಾಯುಕ್ತ ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತ SP ಉದೇಶ್ ನೇತೃತ್ವದ ತಂಡದಿಂದ ವರದಿ. ಶೀಘ್ರದಲ್ಲೇ ವರದಿ ಸಲ್ಲಿಸೋದಕ್ಕೆ ಲೋಕಾಯುಕ್ತ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೋಡಿ, ಮೊದಲ ಹಂತದಲ್ಲಿ ಜಯ ಸಿಕ್ಕಿದೆ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಮೊದಲ ಹಂತದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಜಯ. ಈಗ ತಾನೇ ಕಾನೂನು ಸಲಹೆಗಾರರು, CM ಕಾನೂನು ಸಲಹೆಗಾರರಾದಂತಹ AS ಪೊನ್ನಣ್ಣ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಕಾನೂನು ಏನೇ ಆದೇಶ ಕೊಟ್ಟರೂ ಕೂಡ ನಾವು ತಲೆಬಾಗಲೇಬೇಕು. ಹಿಂದೆ ನಮ್ಮ ವಿರುದ್ಧ ತೀರ್ಪು ಬಂದಿತ್ತು, ಆಗ್ಲೂ ಕೂಡ ನಾವು ಕಾನೂನಿನ ಆದೇಶಕ್ಕೆ ತಲೆಬಾಗಿದ್ವಿ.
ಈಗಲೂ ಕೂಡ ಅಷ್ಟೇನೆ ಕಾನೂನು ಪ್ರಕ್ರಿಯೆಗೆ ತಲೆಬಾಗ್ತೇವೆ. ಏನು ಆ ತೀರ್ಪು ಪ್ರಕಟ ಆಗಿದೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿ, ಅದರ ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸಂಭ್ರಮ ಅಂತೂ ಮಾಡ್ತಾ ಇಲ್ಲ. ಮತ್ತೆ ವಿಜಯೇಂದ್ರ ಅವರ ಆರೋಪಗಳಿಗೆ ಎಸ್ ಪೊನ್ನಣ್ಣ ಅವರು ಒಂದಷ್ಟು ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ.